ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಕರುನಾಡ ವಿಜಯ ಸೇನೆ ಆಗ್ರಹ. ತುಮಕೂರಿನಲ್ಲಿ ಎಡಿಸಿಗೆ ಮನವಿ ಸಲ್ಲಿಸಿದ ರಾಜ್ಯ ಹಿತಾಸಕ್ತಿ ಪರ ಹೋರಾಟಗಾರರು. ತುಮಕೂರು: ರಾಜ್ಯದಿಂದ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವಂತೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ನೀಡಿರುವ ಆದೇಶವನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕರುನಾಡ ವಿಜಯ ಸೇನೆ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಈಗಾಗಲೇ ಹಲವು ಜಿಲ್ಲೆಗಳು ಬರದ ಸಂಕಷ್ಟ ಎದುರಿಸುತ್ತಿದ್ದು, ಜಲಾಶಯಗಳಲ್ಲಿ ನೀರಿನ ಪ್ರಮಾಣವೂ ಕಡಿಮೆಯಾಗಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರು ಹರಿಸುವುದು ಕರ್ನಾಟಕದ ರೈತರು ಹಾಗೂ ಜನರ ಹಿತಕ್ಕೆ ವಿರುದ್ಧವಾಗಿದೆ ಎಂದು ಸಂಘಟನೆಯು ತನ್ನ ಮನವಿಯಲ್ಲಿ ತಿಳಿಸಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ಕನ್ನಡಿಗರಿಗೆ ಪದೇ ಪದೇ ಅನ್ಯಾಯವಾಗುತ್ತಿದ್ದು, ಕಾವೇರಿ ಕೊಳ್ಳದ ರೈತರ ಹಿತವನ್ನು ರಕ್ಷಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಜವಾಬ್ದಾರಿಯಾಗಿದೆ. ಆದ್ದರಿಂದ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಆದೇಶದ ವಿರುದ್ಧ ಮರುಪರಿಶೀಲನಾ ಅರ್ಜಿ ಸಲ್ಲಿಸಿ, ರಾಜ್ಯದ ಪರವಾಗಿ ಸಮರ್ಥವಾಗಿ ವಾದ ಮಂಡಿಸಿ ಕರ್ನಾಟಕದ ರೈತರ ಹಾಗೂ ಕನ್ನಡಿಗರ ಹಿತವನ್ನು ಕಾಪಾಡಬೇಕು ಎಂದು ಮನವಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಗಂಗಾಧರ್ ಕೆ, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ರುದ್ರೇಶ್ ಎಂ ಕೆ, ಜಿಲ್ಲಾ ಪ್ರಚಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ಟಿ ಎನ್, ಜಿಲ್ಲಾ ಘಟಕದ ಉಪಾಧ್ಯಕ್ಷ ನವೀನ್ ಕುಮಾರ್, ನಗರ ಆಟೋ ಘಟಕದ ಅಧ್ಯಕ್ಷ ರಾಕೇಶ್, ಆಟೋ ಘಟಕದ ಜಿಲ್ಲಾಧ್ಯಕ್ಷ ತಿಪ್ಪೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶೆ, ಜಿಎಸ್.ಸಿ. ಘಟಕದ ಅಧ್ಯಕ್ಷ ನಾಗರಾಜ್, ನಗರ ಆಟೋ ಘಟಕದ ಪ್ರಥಮ ಕಾರ್ಯದರ್ಶಿ ಉಲ್ಲಾಸು, ನಗರ ಆಟೋ ಘಟಕದ ಉಪಾಧ್ಯಕ್ಷ ದಿಲೀಪ್, ಜಿಲ್ಲಾ ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷ ರುದ್ರೇಶ್ ಎಸ್, ಜಿಲ್ಲಾ ಪ್ರಚಾರ ಸಮಿತಿಯ ಉಪಾಧ್ಯಕ್ಷ ರಂಗರಾಜು, ಜಿಲ್ಲಾ ಪ್ರಚಾರ ಸಮಿತಿಯ ಉಪಾಧ್ಯಕ್ಷ ಮೋಹನ್ ಜಿ, ಮಹಿಳಾ ಘಟಕದ ನಗರ ಅಧ್ಯಕ್ಷೆ ಕಾವ್ಯ ಶಿವಶಂಕರ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಜಾಸ್ಮಿನ್ ತಾಜಾ ಸೇರಿದಂತೆ ವಿವಿಧ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಮಧುಗಿರಿ ತಾಲೂಕು ಕರುನಾಡ ವಿಜಯ ಸೇನೆ ವತಿಯಿಂದ ತಾಲೂಕು ಅಧ್ಯಕ್ಷ ತಿಮ್ಮರಾಜು, ನಗರ ಅಧ್ಯಕ್ಷ ರಾಜು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ದಾದಾಪೀರ್ ಹಾಗೂ ರಂಗನಾಥ್, ನರಸಿಂಹ, ನಟರಾಜು, ಜಬೀವುಲ್ಲಾ, ಏಜಾಜ್, ಬ್ರಹ್ಮ, ಕರಿಯಣ್ಣ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಆದೇಶ ನಮ್ಮ ಕರುನಾಡ ವಿಜಯ ಸೇನೆ ರಾಜ್ಯಾಧ್ಯಕ್ಷ ಎಚ್.ಎನ್. ದೀಪಕ್ ಅವರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲಾಧಿಕಾರಿಗಳನ್ನು ಒಂದು ಮನವಿ ಅಂತೇಳಿ ಶಾಂತಿಯಿಂದ ಕೊಡಿ ಅಂತೇಳಿ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನು ಒಂದು ಆದೇಶ ಹೊರಡಿಸಿದ ಪ್ರಕಾರ ನಾವು ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನು ಕರ್ನಾಟಕ ವಿಜಯ ಸೇನೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಈ ಮನವಿಗೆ ಸ್ಪಂದಿಸಿ ನಮ್ಮ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯದಿಂದ ತಮಿಳುನಾಡಿಗೆ ಹೋಗ್ತಾರಂತ ನೀರು ನಿಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ಳೋಣ. ಈಗೇನಾದರೂ ಅವರು ನಿಲ್ಲಿಸದೇ ಅಲ್ಲಿ ನಮ್ಮ ಕರುನಾಡ ವಿಜಯ ಸೇನೆ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಇನ್ನೂ ಉಗ್ರ ಹೋರಾಟ ಮಾಡಬೇಕು. ನಾವು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಬಂದ್ಗೆ ಬೆಂಬಲ ಕೊಡ್ತೀವಿ. 100% ಭಾಗವಹಿಸ್ತೀವಿ. ನಮ್ಮ ವಿಜಯ ಸೇನೆ ಯಾವತ್ತೂ ಬಂದಿಗೆ ಏನಿದೆ. ಗಂಗಾಧರ್ ಕೆ, ಜಿಲ್ಲಾಧ್ಯಕ್ಷ, ಕರುನಾಡ ವಿಜಯ ಸೇನೆ ತುಮಕೂರು. ಇವತ್ತು ನಮ್ಮ ಕರ್ನಾಟಕದ ಬೆನ್ನೆಲುಬು ಅಂದ್ರೆ ರೈತರಿಗಾಗಲಿ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ನಾವು ಹೇಗೆ ತಾನೇ ಸುಮ್ಮನಿರಕ್ಕೆ ಸಾಧ್ಯ? ಅದರಿಂದ ನಮ್ಮ ರಾಜ್ಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಿಮ್ಮರಾಜು ಅಂತ, ಮಧುಗಿರಿ ತಾಲೂಕು ಅಧ್ಯಕ್ಷರು. ವಿಚಾರ ಏನಪ್ಪ ಅಂತಂದರೆ, ಈ ದಿನ ನಮ್ಮ ಜಿಲ್ಲಾಧ್ಯಕ್ಷರ ಮೇರೆಗೆ ಅದು ಜಿಲ್ಲಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಾದ ಎಚ್.ಎನ್. ದೀಪಕ್ ರವರು ಸೂಚನೆಯನ್ನು ಮಾರ್ಗದರ್ಶನ ನೀಡಿರ್ತಾರೆ. ಕಾವೇರಿ ಗಲಾಟೆಗಾಗಿ, ಕಾವೇರಿ ನೀರಿಗಾಗಿ ಹೋರಾಟ ಮಾಡಬೇಕು, ಕಾವೇರಿ ನೀರಿಗಾಗಿ ಡಿ.ಸಿಗೆ ಮನವಿ ಪತ್ರ ಕೊಡಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಗಂಗಾಧರ್ ಅಂತೇಳಿ ಜಿಲ್ಲಾಧ್ಯಕ್ಷರು ಅವರು ನಮಗೆ ಕರೆ ನೀಡಿದ್ರಿಂದ ನಾವು ಅವ್ರಿಗೆ ಬೆನ್ನೆಲುಬಾಗಿ ಬಂದಿದ್ದೇವೆ. ಮಧುಗಿರಿಯಿಂದ ನಮ್ಮ ಸ್ನೇಹಿತರು ದಾದು, ರಾಜು, ನರಸಿಂಹ, ರಂಗಣ್ಣ, ಏಜಾಜು ಮತ್ತು ಕರಿಯಣ್ಣ,
ಮತ್ತೆ ಬ್ರಹ್ಮ ಅಂತ ಹೇಳ್ಬಿಟ್ಟು ಭೀಮಣ್ಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಸುಮಾರು ಜನಗಳು ಇಲ್ಲಿ ಬಂದಿದ್ದೇವೆ. ಅವರ ಬೆನ್ನೆಲುಬಾಗಿ ದಯವಿಟ್ಟು ರಾಜ್ಯ ಸರ್ಕಾರ ಕೇಳೋದಿಷ್ಟೇನೆ, ಈಗಲೇ ಬರಪೀಡಿತ ಆಗಿದೆ, ಮಳೆ ಬೆಳೆ ಇಲ್ದಲೆ ರೈತರೆಲ್ಲ ತುಂಬಾ ತೊಂದರೆಯಲ್ಲಿ ಸಿಲುಕಿದ್ದಾರೆ. ಅದರಿಂದ ದಯವಿಟ್ಟು ನಮ್ಮ ಮನವಿ ಪತ್ರನ ನೀವು ಪರಿಗಣಿಸ್ಬಿಟ್ಟಿದ್ದಾನೆ, ನೀರು ಬಿಡಬಾರ್ದು ತಮಿಳುನಾಡಿಗೆ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇವೆ. ಆಕಸ್ಮಿಕವಾಗಿ ಇದನ್ನ ಧಿಕ್ಕರಿಸಿ ನೀವು ಬಿಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಕರುನಾಡ ವಿಜಯ ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಅಂತ ಜಿಲ್ಲಾಡಳಿತ ಮುಂದೆ ನಾವು ಈ ಪ್ರತಿಜ್ಞೆ ಮಾಡ್ತಿದ್ದೇವೆ. ಮತ್ತೆ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.